ಮನೆ ಛಾವಣಿಗಳ ಮೇಲೆ ರಾಶಿ ರಾಶಿ ಕಲ್ಲುಗಳು. ಡ್ರೋನ್ನಲ್ಲಿ ಪತ್ತೆಯಾಯಿತು ಮತಾಂಧರ ಕಿತಾಪತಿ. ಹರಿದ್ವಾರದಲ್ಲಿ ವಿಫಲವಾಯಿತು ಭಾರೀ ಗಲಭೆ ಸಂಚು. ಇತ್ತೀಚಿನ ದಿನಗಳಲ್ಲಿ ಸೂಕ್ಷ್ಮ ಪ್ರದೇಶಗಳಲ್ಲಿ ನಡೆಯುವ ಸಣ್ಣಪುಟ್ಟ ಗಲಾಟೆಗಳು ಕ್ಷಣಾರ್ಧದಲ್ಲಿ ದೊಡ್ಡ ಮಟ್ಟದ ಕಲ್ಲು ತೂರಾಟಕ್ಕೆ ತಿರುಗುವುದನ್ನು ನಾವು ನೋಡುತ್ತಿದ್ದೇವೆ. ದಿಲ್ಲಿ ಗಲಭೆಯಿಂದ ಹಿಡಿದು ಇತ್ತೀಚಿನ ಸಂಭಲ್ ಮಸೀದಿ ವಿವಾದದವರೆಗೂ ಗಲಾಟೆ ಶುರುವಾದ ತಕ್ಷಣ ಮನೆಗಳ ಛಾವಣಿಗಳಿಂದ ಪೊಲೀಸರು ಮತ್ತು ಜನರ ಮೇಲೆ ಏಕಾಏಕಿ ಕಲ್ಲುಗಳ ಸುರಿಮಳೆಯಾಗುತ್ತಿರುವುದನ್ನು ನಾವು ಕಂಡಿದ್ದೇವೆ. ಅಷ್ಟಕ್ಕೂ ಈ ಕಲ್ಲುಗಳು ಬರುವುದಾದರೂ ಎಲ್ಲಿಂದ ಎಂಬ ಪ್ರಶ್ನೆಗೆ ಉತ್ತರ ಪೂರ್ವನಿಯೋಜಿತ ಸಂಚು. ಇದೀಗ ಉತ್ತರಾಖಂಡದ ಹರಿದ್ವಾರದಿಂದ ಬಂದಿರುವ ಒಂದು ಸುದ್ದಿ ಪೊಲೀಸ್ ಆಡಳಿತವನ್ನೇ ಬೆಚ್ಚಿಬೀಳಿಸಿದೆ. ಹೌದು, ಹರಿದ್ವಾರ ಜಿಲ್ಲೆಯ ಪಥ್ರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ದೌಡಾಹೇರಿ ಗ್ರಾಮದಲ್ಲಿ ಪೊಲೀಸರು ಬೃಹತ್ ಹಿಂಸಾಚಾರದ ಸಂಚೊಂದನ್ನು ವಿಫಲಗೊಳಿಸಿದ್ದಾರೆ. ಅಸಲಿಗೆ ಜೂನ್ 23ರಂದು ಆಜಂ ಮತ್ತು ವಸೀಂ ಎಂಬ ಎರಡು ಗುಂಪುಗಳ ನಡುವೆ ನೀರಿನ ವಿಚಾರವಾಗಿ ಸಣ್ಣ ವಿವಾದ ಶುರುವಾಗಿತ್ತು. ಅದು ನೋಡುತ್ತಿದ್ದಂತೆಯೇ ರಕ್ತಪಾತ ಮತ್ತು ಫೈರಿಂಗ್ಗೆ ತಿರುಗಿತ್ತು. ಎರಡು ಗುಂಪುಗಳು ಪರಸ್ಪರರ ಮನೆಗಳಿಗೆ ನುಗ್ಗಿ ದಾಳಿ ಮಾಡಿ ಗುಂಡಿನ ಚಕಮಕಿ ನಡೆಸಿದ್ದವು. ಈ ಘಟನೆಯ ವೇಳೆ ಎರಡೂ ಕಡೆಯವರು ಛಾವಣಿಗಳ ಮೇಲಿನಿಂದ ಕಲ್ಲು ತೂರಾಟವನ್ನೂ ನಡೆಸಿದ್ದರು. ಈ ಸಂಬಂಧ 30ಕ್ಕೂ ಹೆಚ್ಚು ಜನರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಡ್ರೋನ್ ಕಾರ್ಯಾಚರಣೆಯಿಂದ ಹೊರಬಿತ್ತು ಷಡ್ಯಂತ್ರ. ಈ ಘಟನೆಯ ತೀವ್ರತೆಯನ್ನು ಅರಿತ ಹಿರಿಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಲರ್ಟ್ ಆದರು. ಠಾಣಾಧಿಕಾರಿ ರವೀಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಪೊಲೀಸರು ಇಡೀ ಗ್ರಾಮದಲ್ಲಿ ಬೃಹತ್ ಶೋಧ ಕಾರ್ಯಾಚರಣೆ ಆರಂಭಿಸಿದರು. ಇಡೀ ಹಳ್ಳಿಯನ್ನು ಡ್ರೋನ್ ಕ್ಯಾಮೆರಾಗಳ ಮೂಲಕ ಪರಿಶೀಲಿಸಿದಾಗ ಸ್ವತಃ ಪೊಲೀಸರೇ ದಂಗಾಗಿ ಹೋದರು. ಹಳ್ಳಿಯ ಮುಸ್ಲಿಂ ಸಮುದಾಯದ ಹಲವು ಮನೆಗಳ ಛಾವಣಿಗಳ ಮೇಲೆ ಭಾರೀ ಪ್ರಮಾಣದ ಇಟ್ಟಿಗೆ ಮತ್ತು ಕಲ್ಲುಗಳನ್ನು ಮುಂಚಿತವಾಗಿಯೇ ಸಂಗ್ರಹಿಸಿಟ್ಟಿರುವುದು ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಛಾವಣಿಯ ಮೇಲೆ ಕಲ್ಲುಗಳನ್ನು ನೋಡಿದ ತಕ್ಷಣ ಕಾರ್ಯಪ್ರವೃತ್ತರಾದ ಪೊಲೀಸರು ಮನೆ ಮಾಲೀಕರಿಗೆ ಆ ಎಲ್ಲಾ ಕಲ್ಲು ಇಟ್ಟಿಗೆಗಳನ್ನು ಕೂಡಲೇ ತೆರವುಗೊಳಿಸುವಂತೆ ಖಡಕ್ ಸೂಚನೆ ನೀಡಿದರು. ಒಂದು ವೇಳೆ ಪೊಲೀಸರು ಈ ಡ್ರೋನ್ ಕಾರ್ಯಾಚರಣೆ ನಡೆಸದೇ ಇದ್ದಿದ್ದರೆ ಮುಂದಿನ ದಿನಗಳಲ್ಲಿ ಹರಿದ್ವಾರದಲ್ಲಿ ಇದೇ ಕಲ್ಲುಗಳನ್ನು ಬಳಸಿ ಸಣ್ಣ ಕಿಡಿಯನ್ನೇ ನೆಪವಾಗಿಟ್ಟುಕೊಂಡು ದೊಡ್ಡ ಮಟ್ಟದ ಹಿಂಸಾಚಾರ ಮತ್ತು ಗಲಭೆ ಸೃಷ್ಟಿಸುವ ಸಾಧ್ಯತೆ ಇತ್ತು ಎನ್ನಲಾಗಿದೆ. ಸದ್ಯ ಶಾಂತಿ ಕದಡಿದ ಆರೋಪದಡಿ 7 ಜನರನ್ನು ಬಂಧಿಸಿ ಜೈಲಿಗೆ ಕಳುಹಿಸಲಾಗಿದೆ. ಮುಂದೆ ಯಾರಾದರೂ ಛಾವಣಿಯ ಮೇಲೆ ಅನಗತ್ಯವಾಗಿ ಕಲ್ಲು ಇಟ್ಟಿಗೆಗಳನ್ನು ಸಂಗ್ರಹಿಸಿಟ್ಟಿದ್ದರೆ ಅಂಥವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ. ಸಣ್ಣ ನೀರಿನ ವಿವಾದವೊಂದು ಇಷ್ಟೊಂದು ದೊಡ್ಡ ಮಟ್ಟದ ಕಲ್ಲು ತೂರಾಟದ ಸಂಚಿಗೆ ಕಾರಣವಾಗಿದ್ದು ನಿಜಕ್ಕೂ ಆತಂಕಕಾರಿ. ಆದರೆ ಪೊಲೀಸರ ಸಮಯ ಪ್ರಜ್ಞೆ ಮತ್ತು ಕಠಿಣ ಕ್ರಮದಿಂದ ಹರಿದ್ವಾರದಲ್ಲಿ ನಡೆಯಲಿದ್ದ ದೊಡ್ಡ ಅನಾಹುತವೊಂದು ತಪ್ಪಿದೆ. ದೇಶದಲ್ಲಿ ನಡೆಯುತ್ತಿರುವ ಕಲ್ಲು ತೂರಾಟಗಳು ಕೂಡ ಈ ರೀತಿಯ ಪೂರ್ವ ನಿಯೋಜಿತ ಸಂಚಿನ ಭಾಗವೆಂದು ಊಹಿಸಲಾಗುತ್ತಿದೆ. ಸಮಾಜದಲ್ಲಿ ಶಾಂತಿ ಕದಡುವ ಇಂತಹ ಕೃತ್ಯಗಳ ಬಗ್ಗೆ ಮತ್ತು ಪೊಲೀಸರ ಈ ದಿಟ್ಟ ಕಾರ್ಯಾಚರಣೆಯೇ ಮದ್ದು. ನೀವೇನಂತೀರಿ?